ರಕ್ಷಿತಾ ಶೆಟ್ಟಿ ಅವರು ಜಾಹ್ನವಿ ಮತ್ತೆ ಅಶ್ವಿನಿ ಗೌಡ ಅವರ ವಿರುದ್ಧ ಜಗಳ ನಡೆದಾಗ ಅವರು ಆಡಿದಂತಹ ಮಾತುಗಳು, ಜೊತೆಗೆ ಒಂದು ಟಾಸ್ಕ್ ಅನ್ನ ವಿಮರ್ಶೆ ಮಾಡುವಂತದ್ದು, ಇನ್ನುಳಿದಂತೆ ಮಾತನಾಡುವಂತದ್ದು, ಆಮೇಲೆ ಸಾರಿ ಕೇಳಾದ್ಮೇಲೆ ಆಯ್ತು ನಾನು ಟ್ರಿಗರ್ ಆಗೋ ತರ ಮಾತಾಡ್ಬಿಟ್ಟೆ, ನಾನು ಸಿಟ್ಟಲ್ಲಿ ಮಾತಾಡ್ಬಿಟ್ಟೆ, ನನಗೂ ಗೊತ್ತಾಗ್ಲಿಲ್ಲ, ನೀವು ಹಂಗ ಆತರ ರಿಯಾಕ್ಟ್ ಮಾಡಿರ್ಬೋದು ಅಂತ ಆ ಹುಡುಗಿ ಈ ವಯಸ್ಸಿನಲ್ಲಿ ಹೇಳಿರುವಂತಹ ಮಾತು ಪರ್ಸನಲಿ ನನಗೆ ತುಂಬಾ ಪ್ರೌಢಿಮೆ ಇರುವಂತದ್ದು ಅಂತ ಅನಿಸ್ತು. ತುಂಬಾ ಮೆಚೂರ್ಡ್ ಮಾತು ಅಂತ ನನಗನಿಸ್ತು. ನೀವು ಒಳಗೆ ನೋಡಿದಂತಹ ರಕ್ಷಿತಾ ಹೇಗೆ? ರಕ್ಷಿತಾ ಅವ್ರದ್ದೇ ಒಂದು ಲೋಕದಲ್ಲಿದ್ದರು. ಅಂದರೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ, ಅವರು ಕ್ಯಾಮ್ರಾ ಅಂದರೆ ಅವ್ರಿಗೆ ತುಂಬ ಇಷ್ಟ. ಅವ್ರು ಏನೇ ಮಾಡಿದ್ರೂ ಪ್ರೀತಿಯಿಂದ ಮಾಡ್ತಾರೆ. ಅಂದರೆ ಅವ್ರಿಗೆ ಯಾರನ್ನೂ ಮೆಚ್ಚೋ ಅಗತ್ಯ ಇಲ್ಲ, ಇವ್ರ ಜೊತೆ ಸೇರಿದ್ರೆ ಹೀಗಾಗುತ್ತೆ, ಅವ್ರ ಜೊತೆ ಸೇರಿದರೆ ಹಾಗಾಗುತ್ತೆ ಅನ್ನೋದಿಲ್ಲ. ಅವ್ರಿಗೆ ಎನರ್ಜಿ ಇದೆ, ಸ್ಪೋರ್ಟಿವ್ ನೇಚರ್ ಇದೆ, ಲಾಜಿಕಲ್ ಥಿಂಕಿಂಗ್ ಇದೆ. ಆ ವಿಚಾರಕ್ಕೆ ಆ್ಯಂಡ್ ಮೋರ್ ದೆನ್ ದ್ಯಾಟ್ ಅವರು ಚಿಕ್ಕ ಹುಡುಗಿ ಅಲ್ಲ. 18 ಆಗದೆ ಇದ್ದರೆ ಅಂಡರ್ 18ನ ಬಿಗ್ ಬಾಸಿಗೆ ತೊಗೊಳ್ಳಲ್ಲ. ಆ್ಯಂಡ್ ಶಿ ಈಸ್ 25+. ಸೊ ಏನು ಸರಿ ಏನು ತಪ್ಪು ಅಂತ ಬಾಂಬೆನಲ್ಲಿ ಹುಟ್ಟಿ ಬೆಳೆದಿದ್ದಾರೆ, ಉಡುಪಿನಲ್ಲಿ ಓಡಾಡಿದ್ದಾರೆ, ಅವರು ಲಾಜಿಕಲ್ ರೀಸನಿಂಗ್ ಇದೆ, ಥಿಂಕಿಂಗ್ ಇದೆ. ಸೊ ಅವರು ಶಿ ಈಸ್ ವೆರಿ ಸ್ಮಾರ್ಟ್ನ ಜೊತೆಗೆ ಒಳ್ಳೆ ರೀತಿ ಆಟನ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವಾಗ ಕಂಟೆಂಟ್ ಕೊಡಬೇಕೋ ಹಾಯ್ ಗಾಯ್ಸ್ ಅಂತ ಶುರು ಮಾಡ್ತಾರೆ, ಕಂಟೆಂಟ್ ಕೊಡ್ತಾರೆ. ಆ್ಯಂಡ್ ಭಾಷೆ ವಿಚಾರಕ್ಕೆ ಬಂದಾಗ ನಮ್ಮ ಕನ್ನಡದ ಜನ ಭಾಷೆ ತಪ್ಪಿಲ್ಲ ಅಂದ್ರೂ ಪ್ರಯತ್ನ ಪಡ್ತಿದಾರಲ್ಲ ಅನ್ನೋ ಒಂದು ಖುಷಿನಲ್ಲಿ ಅವರು ಕೂಡ ಮೋಟಿವೇಟ್ ಮಾಡ್ತಿದ್ದಾರೆ. ಈಗ ಯಾರ್ಯಾರೋ ಬಂದು ಭಯ ಅಂದಾಗ ನಾವು ಕೂಡ ಬೋಲೋಜಿ ಅಂದಾಗ ಕನ್ನಡ ಕಲಿತಿದ್ದೀನಿ, ನಾನು ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ನನ್ನ ಭಾಷೆ ಆಗದೆ ಇದ್ರು ಅಂತ ಅಂದಾಗ ಪ್ರೀತಿ ಕೊಡದೇ ಇರ್ತಾರೆ. ಓಕೆ, ಒಂದು ಸ್ವಲ್ಪ ಇರಿಟೇಷನ್ ಆಗುತ್ತೆ, ಬಟ್ ಅವ್ರ ಪ್ರಯತ್ನಕ್ಕಾದರೂ ಅಪ್ರಿಷಿಯೇಟ್ ಮಾಡಲೇಬೇಕಲ್ವಾ. ಸೊ ಎಸ್, ಶಿ ಈಸ್ ಡೂಯಿಂಗ್ ವೆಲ್. ಆ್ಯಂಡ್ ಅವತ್ತು ಆ ಕ್ಷಣದಲ್ಲಿ ತುಂಬ ಜನ ನಂಗೆ ಕೇಳಿದ್ರು ಯಾಕೆ ಸ್ಟ್ಯಾಂಡ್ ತೊಗೊಂಡಿಲ್ಲ, ನೀವು ಮಾತಾಡ್ಬೋದಾಗಿತ್ತಲ್ಲ ಅಂತ. ರಕ್ಷಿತಾ ಆ್ಯಸ್ ಎನ್ ಇಂಡಿವಿಜುವಲ್ ತುಂಬ ಸ್ಟ್ರಾಂಗ್ ಲೇಡಿ. ಇಲ್ಲಿ ನಾನು ಮತ್ತೊಂದು ಅಶ್ವಿನಿ ಗೌಡ ಆಗೋದಕ್ಕೆ ಇಷ್ಟಪಟ್ಟಿಲ್ಲ. ಯಾಕಂದರೆ ಅವರು ಅವತ್ತು ಮಾತಾಡಿದ್ದು ಬೇರೆಯೇ ರಕ್ಷಿತಾ. ಅಷ್ಟು ನೋವಾಗಿದ್ದಕ್ಕೆ, ಅಷ್ಟು ಕೋಪ ಬಂದಿದ್ದಕ್ಕೆ ಇವರೇನೇ ಮಾತಾಡಿದ್ರು ನಾನು ಕೂತ್ಕೊಂಡು ನೋಡ್ತಾನೆ ಇದ್ದೀನಿ. ಅಂದರೆ ಒಂದು ಡಿಫ್ರೆಂಟ್ ರಕ್ಷಿತಾನ ಕಂಡೆ ನಾನು. ಅವ್ರಿಗೋಸ್ಕರ ಅವ್ರು ಸ್ಟ್ಯಾಂಡ್ ತೊಗೊಂಡ್ರು, ಅವ್ರಿಗೋಸ್ಕರ ಅವ್ರು ಮಾತಾಡಿದ್ರು. ಸೊ ಸ್ಟಟರ್ ಆಗಿಲ್ಲ, ಆಗ ಪದಗಳು ಕಷ್ಟ ಆಗಿಲ್ಲ. ಸೊ ಪದಗಳ ಜೋಡಣೆ ಬಗ್ಗೆ ಯೋಚಿಸಿಲ್ಲ. ಅವ್ರ ಪಾಯಿಂಟ್ ಏನಿದೆ, ಅವ್ರಿಗೇನು ಸರಿ ಅನಿಸುತ್ತೆ, ಇವ್ರೇನು ಮಾಡ್ತಿದ್ದಾರೆ ಎಲ್ಲದನ್ನು ಹೇಳಿದ್ರು. ಅವ್ರಿಗೆಷ್ಟೇ ಹರ್ಟ್ ಆಗಿದ್ರು ಅಳ್ಳಿಲ್ಲ, ತೋರಿಸ್ಕೊಂಡಿಲ್ಲ.